ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಓಕೆ, ಸೊ ಅಪ್ಡೇಟ್ಸ್ಗಳು ನಿನ್ನೆ ಮಾರ್ನಿಂಗಿಂದ ಏನೂ ಕೂಡ ಹಾಕಿರಲಿಲ್ಲ, ಸಾರಿ. ಯಾಕಂತಂದರೆ ನಾನು ಕೂಡ ಬ್ಯುಸಿ ಇದ್ದೆ. ಸೊ ಇವಾಗ ಏನೆಲ್ಲ ಕೆದಲ್ಲಿ ಅಪ್ಡೇಟ್ಸ್ಗಳು ಬಂದಿದ್ದಾವೆ, ಮೊದಲು ಯು ಜಿ ಸಿ ಟಿ ಆ್ಯಂಡ್ ಯು ಜಿ ನೀಟ್ ಎರಡು ಕೂಡ ನೋಡೋಣ. ಯು ಜಿ ನೀಟಲ್ಲಿ ಏನಾದರೂ ಬಂದಿದೆ ಅಂತ ಹೊಸದಾಗಿ ನೋಡೋಕೆ ಹೋದರೆ ಯು ಜಿ ನೀಟಲ್ಲಿ ಅಂತೂ ಏನೂ ಬಂದಿಲ್ಲ. ಯು ಜಿ ಸಿ ಟಿಯಲ್ಲಿ ಏನಾದರೂ ಬಂದಿದೆ ಅಂತ ನೋಡೋಣ. ಯು ಜಿ ಸಿ ಟಿಯಲ್ಲಿ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ಸ್ಗಳು ಇದ್ದಾವೆ. ಸೊ ಈಗಾಗಲೇ ಮೊದಲು ಹೇಳಿದ್ದೆ, ನಾಟಾ ಮಾರ್ಕ್ಸ್ ಬರ್ತ್ ಲಿಂಕು. ಸೊ ಕೆ ಸಿ ಟಿ ಬರೆದಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಗೂ ಅಲ್ಲ, ಕೆ ಸಿ ಟಿನೂ ಕೂಡ ಬರ್ರಿ, ನೀವು ಸಂಬಂಧ ಇಲ್ಲ. ಬಟ್ ನಾಟ ಯಾರೆಲ್ಲ ಬರೆದಿದ್ರು, ಸೊ ಆರ್ಕಿಟೆಕ್ಚರ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಅವರು ನೀವು ಮಾರ್ಕ್ಸ್ನ ಎಂಟ್ರಿ ಮಾಡಬೇಕಾಗ್ತದ. ಓಕೆ, ಅವ್ರಿಗೋಸ್ಕರ ಕೊಟ್ಟಿರ್ತಕ್ಕಂಥ ಲಿಂಕ್ ಇದು. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಎರಡನೇದು ಕಾಣಿಸ್ತಿದೆ, ಯು ಜಿ ಸಿ ಟಿ 2026 ವಿಶೇಷ ಭಾಗದ ಅರ್ಹತಾ ಪಟ್ಟಿ ಅಂತಂದು. ಸೊ ನೀವು ಕೆಲವೊಂದಿಷ್ಟು ಹುಡುಗರು ಏನಂತಂದರೆ ಆಂಗ್ಲೋ ಇಂಡಿಯನ್ನು, ಎನ್ ಸಿ ಸಿ ಮತ್ತು ಇನ್ನೂ ಕೂಡ ಬೇರೆ ಬೇರೆ ಇದ್ದಾವೆ. ಸದ್ಯಕ್ಕೆ ಕೇದವ್ರು ಎರಡು ಬಿಟ್ಟಿರೋದು ಆಂಗ್ಲೋ ಇಂಡಿಯನ್ ಆ್ಯಂಡ್ ಎನ್ ಸಿ ಸಿ. ಆಂಗ್ಲೋ ಇಂಡಿಯನ್ನಲ್ಲಿ ಯಾರೆಲ್ಲ ಎಲಿಜಿಬಲ್ ಪಡೆದಿದ್ದಾರೆ, ಸೊ ನೋಡಿ ಇಷ್ಟೇ ಸ್ಟೂಡೆಂಟ್ ನೋಡಿ, ಯು ಜಿ ಸಿ ಟಿ ಆ್ಯಂಡ್ ಯು ಜಿ ನೀಟ್ 2026 ಆಂಗ್ಲೋ ಇಂಡಿಯನ್ ಕ್ಯಾಂಡಿಡೇಟ್ ಎಲಿಜಿಬಲ್ ಲಿಸ್ಟ್ ಅಂತ ಬಂದುಬಿಟ್ಟು, ಸೊ ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು ಮತ್ತು ರಿಮಾರ್ಕ್ಸ್ ಎಲಿಜಿಬಲ್ ಯಾರೆಲ್ಲಾಗಿದ್ದಾರೆ ಇಷ್ಟೇ ಸದ್ಯಕ್ಕೆ ಬಿಟ್ಟಿರೋದು. ಓಕೆ, ಇಷ್ಟು ಸದ್ಯಕ್ಕೆ ಆಗಿರ್ತಕ್ಕಂಥದ್ದು ಬಿಟ್ಟವ್ರೆ. ಆ್ಯಂಡ್ ಎನ್ ಸಿ ಸಿಯಲ್ಲೂ ಕೂಡ ಹೋಗಿ ನೋಡ್ತಾರೆ, ಎನ್ ಸಿ ಸಿಯಲ್ಲಿ ಕೂಡ ಒಂದು PDF 24 ಪೇಜ್ ಇರ್ತಕ್ಕಂಥದ್ದು. ಸೊ ರೆಫರೆನ್ಸ್ ಏನು ಕೊಟ್ಟವ್ರೆ ಆ್ಯಂಡ್ ರಿಮಾರ್ಕ್ಸ್ ಏನು ಕೂಡ ಕೊಟ್ಟಿರಲ್ಲ, ನಿಮಗೆ ಆ ನಂಬರ್ ಕೊಟ್ಟಿರ್ತಾರೆ. ಆ್ಯಂಡ್ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು ಆ್ಯಂಡ್ ರೆಫರೆನ್ಸ್ ನಂಬರ್ ಕೂಡ ಕಾಣಿಸ್ತದೆ. ಸೊ ಟೋಟಲಾಗಿ ನೀವು ಬೇಕಾದ್ರೆ ಈ ಒಂದು PDF ಬೇಕಾದ್ರೆ ಕೆ ವೆಬ್ಸೈಟಲ್ಲಿ ಸಿಗ್ತದೆ. ನೀವು ಏನಪ್ಪ ಅಂದರೆ ಎಲಿಜಿಬಲ್ ಬಿಟ್ಟಿರ್ತಾರೆ. ಸೊ ನಿಮಗೆ ನಾಟ್ ಎಲಿಜಿಬಲ್ ಅಂತಲೂ ಕೂಡ ಮೆನ್ಷನ್ ಆಗಿರ್ತದೆ. ಇಲ್ಲಿ ಕಾಣಿಸ್ತಿದೆ ಕೆಲವೊಂದಿಷ್ಟು ಹುಡುಗರು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಜ್ಯೋತಿ ಮಲ್ಲಿಕಾರ್ಜುನ್ ತಾತಿಮಣಿ ಅಂತ ಹೇಳಿದ್ವಿ, ನಾಟ್ ಎಲಿಜಿಬಲ್ ಬರ್ತದೆ. ಆ್ಯಂಡ್ ನೋ ಬಿ ಸರ್ಟಿಫಿಕೇಟ್ ಕೂಡ ಮೆನ್ಷನ್ ಮಾಡಿದ್ರೆ ಅಂತಂದ್ರೆ ನೀವು ಯಾವುದೇ ರೀತಿಗೆ ಎಲಿಜಿಬಲ್ ಇಲ್ಲ. ಓಕೆ, ಸೊ 24 ಪೇಜಸ್ ಇರ್ತಕ್ಕಂಥದ್ದು. ನೀವು ಯಾವುದಾದ್ರೂ ಹೋಗ್ಬಿಟ್ಟು ಹುಡುಗರು ನಿಮ್ಮ ನೇಮ್ ಯಾರೆಲ್ಲ ಹಾಕ್ಕೊಂಡಿದ್ರಿ, ಮೀನ್ಸ್ ನೀವು ಯಾರೆಲ್ಲ ಈಗ ಸ್ಪೆಷಲ್ ವರ್ಗದ ಸ್ಟೂಡೆಂಟ್ ಅಂತ ಹಾಕಿಬಿಟ್ಟು, ಎಸ್ಪೆಷಲಿ ಎನ್ ಸಿ ಸಿಲಿ, ಯಾಕಂದರೆ ಎನ್ ಸಿ ಸಿಲಿ ಭಾಳ ಏನಾಯಿತು ಅಂತಂದರೆ ಭಾಳ ಸ್ಟೂಡೆಂಟ್ ಇದ್ರಿ. ಸೊ ಹಂಗಾಗಿ ಲಿಸ್ಟ್ನ ಬಿಟ್ಟವ್ರೆ. ಕೆಲವೊಂದಿಷ್ಟು ಸ್ವಲ್ಪ ಸ್ಟೂಡೆಂಟ್ ನಾಟ್ ಎಲಿಜಿಬಲ್ ಬಿಟ್ಟರೆ ಎಲ್ಲರೂ ಕೂಡ ಎಲಿಜಿಬಲ್ ಕೊಟ್ಟವ್ರೆ. ಆಂಗ್ಲೋ ಇಂಡಿಯನ್ 4 ಸ್ಟೂಡೆಂಟ್ ಆಯಿತಾ. ಸೊ ನೆಕ್ಸ್ಟ್ ಬರೋದು ಇನ್ನೊಂದು ಅಪ್ಡೇಟು, ಯು ಜಿ ಸಿ ಟಿ 2026 ವೈದ್ಯಕೀಯ ತಪಾಸಣೆಗೆ ಹಾಗೂ ಸ್ಲಾಟ್ ಬುಕ್ ಮಾಡಿಕೊಳ್ಳಲು ದಿನಾಂಕ ವಿಸ್ತರಣೆ. ಸೊ ನಿಮ್ಗೆ ಗೊತ್ತಿರುವಾಗೆ ಸಿ ಇ ಟಿಲಿ ಹುಡುಗರು ಏನು ಮಾಡಿದ್ರಪ್ಪ ಅಂತಂದರೆ, ಕೆಲವೊಂದಿಷ್ಟು ನೀವು ಕೂಡ ಏನು ಮಾಡಿದ್ರಿ, ಕೆಲವೊಂದಿಷ್ಟು ಆ ಕೋಟ ಈ ಕೋಟ ಅಂತ ತೊಗೊಂಡಿದ್ರಿ. ಸೊ ನಿಮ್ಗೆ ಏನಪ್ಪ ಅಂದರೆ ವೈದ್ಯಕೀಯ ತಪಾಸಣೆ ಆಗಬೇಕಾಗಿತ್ತು. ಓಕೆ, ಸೊ ವಿಶೇಷ ಚೇತನ ಅಂದರೆ ಯಾರಪ್ಪ ಅಂದರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ, ಸೊ ಯಾರು PWD ಕೋಟಾದಲ್ಲಿ ತೊಗೋಬೇಕಂತ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡುತ್ತಾರೆ. ಸೊ ಹಂಗಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ, ನೀವು ಸ್ಲಾಟ್ ಬುಕ್ ಮಾಡಿಕೊಂಡು ಬರೋಕ್ಕೆ ಮತ್ತೆ ಟೈಮ್ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಆ್ಯಂಡ್ ಇದರಿಂದ ನೋಡಿ ನಿಮ್ಗೆ ಯಾವ ರೀತಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ವಿಕಲಚೇತನ ಕೋಟಾದ ಅಡಿಯಲ್ಲಿ ಸೀಟು ಪಡೆಯಲು ಯು ಜಿ ಸಿ ಟಿ 2026 ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಕ್ಲೇಮ್ ಮಾಡಿರುವ ವಿದ್ಯಾರ್ಥಿಗಳಿಗೆ ವಿಕಲತೆ ಅರ್ಹತೆಯನ್ನು ತಪಾಸಣೆ ಕುರಿತು. ಸೊ ನಿಮಗೆ ಸ್ಲಾಟ್ ಬುಕ್ ಮಾಡ್ಕೊಳ್ಳೋಕೆ ಏನು ಕೊಟ್ಟವ್ರು ಅಂತಂದರೆ, ಮುಂಚೆ 26/5/2026, 27, 29, 30, 1/2002 ವೈದ್ಯರ ಸಮಿತಿಯಿಂದ ನಡೆಸುವ ವೈದ್ಯಕೀಯ ತಪಾಸಣೆಗೆ ಹಾಜರಾಗಲು ಸ್ಲಾಟ್ ಬುಕ್ ಮಾಡಿಕೊಳ್ಳಲು ಏನು ಮಾಡುತ್ತೆ ಅವಕಾಶ ನೀಡಲಾಗಿತ್ತು ಮುಂಚೆ. ಓಕೆ, ಈಗ ಪ್ರಸ್ತುತ ವೈದ್ಯಕೀಯ ತಪಾಸಣೆಯನ್ನು 3, 4, 5, 6 ಸಹ ನಡೆಸಲಾಗುವುದು. ಸೊ ಈಗ ಮತ್ತೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಿ 3, 4, 5, 6 ಕೂಡ ಏನು ನಡ್ತದೆ, ನಿಮ್ಮದು ಮೆಡಿಕಲ್ ಚೆಕಪ್ ನಡೀತದೆ. ಸೊ ನೀವೇನು ಮಾಡ್ಕೋಬೇಕು, ಸ್ಲಾಟ್ ಬುಕ್ ಮಾಡ್ಕೊಂಬರ್ಬೇಕು. ಓಕೆ, ಸ್ಲಾಟ್ ಬುಕ್ ಮಾಡಿಕೊಂಡು ಮಾರ್ನಿಂಗ್ 10ರಿಂದ ಹಿಡಿದು ಕಾಣಿಸ್ತದೆ ಸಮಯ, ಬೆಳಗ್ಗೆ 10ರಿಂದ ವರದಿ ಮಾಡಿಕೊಳ್ಳುವ ಸಮಯ ಬೆಳಗ್ಗೆ 9. ನೋಡಿ ನೀವೇನು ಮಾಡ್ಕೋಬೇಕು, 10 ಗಂಟೆ ನಿಮಗೆಲ್ಲನೂ ಕೂಡ ಏನಾಗ್ತದೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು 9 ಗಂಟೆ ಬಂದಿರಬೇಕು. ಓಕೆ, ಸೊ ಹೆಚ್ಚಿನ ಇತರ ವಿವರಗಳನ್ನು ದಿನಾಂಕ 21/5/2026 ಪ್ರಕಟಣೆಯನ್ನು ನೀಡಲಾಗಿದೆ. 21/5ಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ ಒಂದೇನು ಬಿಟ್ಟಿದ್ರೆ ನಿಮಗೆ ಸ್ಪೆಷಲ್ ಆಗಿ ಒಂದು ಅಪ್ಡೇಟ್ ಬಿಟ್ಟಿದ್ರೆ ಬೇಕಾದ್ರೆ ಅದನ್ನ ಇನ್ನೊಂದು ಟೈಮ್ ತೋರಿಸ್ತೀನಿ ಅಂತ ನಿಮಗೆ ಆಯಿತಾ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು 22 ಆಯಿತಾ, 22, 21ಕ್ಕೂ ಕೂಡ ಬಿಟ್ಟಿದ್ರು ನಿಮ್ಗಳಿಗೆ ಗೊತ್ತಿರುವಾಗೆ ಇದೆ, ಆ್ಯಕ್ಚುಲಿ ಇದೆ ಆಯಿತಾ. ವಿಶೇಷಚೇತನ ದೃಷ್ಟಿ ಕಾಣಿಸ್ತಾರೆ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಅಂತಂದು ಇದನ್ನು ಡೀಟೇಲ್ಸ್ ಆಗಿ ಬಿಟ್ಟಿದ್ರೆ ಇದನ್ನ ಬೇಕಾದ್ರೆ ಒನ್ ಟೈಮ್ ನೋಡ್ಕೋಬಹುದು ಅಂತಂದು ಆಯಿತಾ. ಸೊ ಇದಿಷ್ಟು ಸದ್ಯಕ್ಕೆ ಅಪ್ಡೇಟು. ಆ್ಯಂಡ್ ರಿಸಲ್ಟ್ಗೆ ತಕ್ಕನಾಗೆ ಇದು ನೋಡಿದ ಮೇಲೆ ನಿಮ್ಗೆ ಅನ್ಸೋಕ್ಕೂ ಗೊತ್ತಾಗಬೇಕು, ನಿಮ್ಮ ರಿಸಲ್ಟ್ ಆಲ್ಮೋಸ್ಟ್ ಹತ್ರದಲ್ಲಿದೆ ಅಂತಂದರೆ ಈಗೆಲ್ಲನೂ ಕೂಡ ನಾನು ಪದೇ ಹೇಳ್ತಾ ಇರ್ತೀನಿ, 2, 3 ಇಲ್ಲ 4 ಈ ಡೇಟ್ ಒಳಗಡೆ ನಿಮ್ಮ ರಿಸಲ್ಟ್ ಯಾರ್ದು ಕೆ ಸಿ ಇ ಟಿ ರಿಸಲ್ಟ್ ಏನಾಗ್ತದೆ ಅನೌನ್ಸ್ಮೆಂಟ್ ಆಗ್ತದೆ. ಓಕೆ, ಆಲ್ಮೋಸ್ಟ್ ಇದೆ ಅಂದ್ಕೊಂಬಿಡಿ ಸದ್ಯಕ್ಕೆ ಇಷ್ಟೇ. ಆ್ಯಂಡ್ ನೀಟಾಗಿ ಸಂಬಂಧಪಟ್ಟ ಏನು ಕೂಡ ಅಪ್ಡೇಟ್ಸ್ಗಳಿಲ್ಲ. ನಿಮಗೆ ನೀಟ್ ಅಪ್ಡೇಟ್ಗಳು ನಿಮ್ಗೆ ಗೊತ್ತಿರುವಾಗೆ ಪ್ರಿಪೇರ್ ಆಗಿರಿ. 14ನೇ ತಾರೀಕು ನಿಮಗೆ ಹಾಲ್ ಟಿಕೆಟ್ ಬರ್ತದೆ. ಆ್ಯಂಡ್ 21ಕ್ಕೆ ಏನು ಮಾಡ್ಕೋಬೋದು, ನೀವು ಎಕ್ಸಾಮ್ ಬರಿಬೋದು. ಟೈಮ್ ಇದೆ, ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ರ್ಯಾಂಕ್ ಇಂಪಾರ್ಟೆಂಟ್ ಆಯಿತಾ. ಸೊ ಕೆ ಸಿ ಟಿ ಅವ್ರದಂತೂ ಎಕ್ಸಾಮ್ ಬರ್ದವ್ರೆ, ಅವ್ರದ್ದೇನು ಸಮಸ್ಯೆ ಇಲ್ಲ. ಓಕೆ, ಏನು ಕೂಡ ಮಾಡಿದ್ರು ನಡೀತದವ್ರಿಗೆ. ಓಕೆ, ಅವ್ರು ಜಸ್ಟ್ ಈಗ ಕೌನ್ಸಿಲಿಂಗ್ ಬಗ್ಗೆ KM ಅಂತ ಪ್ರೋಗ್ರಾಮ್ ನಡೆಸೋಕ್ಕೆ ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ಅವರು.
ಸೊ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಕೂಡ ಏನು ಮಾಡ್ತಾರೆ ಮಂಥನ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾರೋದು ನೋಡ್ತಾ ಇದ್ದೀನಿ ನಾನು ಕೂಡ. ಸೊ ಅದು ನೋಡಿದ್ರೆ ಖುಷಿ ಆಗ್ತಾಯಿದೆ. ಸೊ ಅವೇರ್ನೆಸ್ ಮೂಡ್ತಾ ಇದೆ. ಈಗ ಎಲ್ಲ ಕಡೆ ಏನು ಕೂಡ ಕೆದವ್ರು ಏನಂತಂದರೆ ಅವೇರ್ನೆಸ್ ಮೂಡಿಸ್ತಿರೋದು ಎಷ್ಟೋ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕೂಡ ತಪ್ಪುತ್ತೆ. ಓಕೆ, ಖಂಡಿತ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಸಿಕ್ಕಾಪಟ್ಟೆ ಮಾಡ್ಕೊತಿದ್ರು. ಈ ಹಿಂದೆ ಕಳೆದ 3-4 ವರ್ಷಗಳಿಂದ ಆಗ್ತಿತ್ತು. ಆ್ಯಂಡ್ ಈ ವರ್ಷನ್ ಕೂಡ ಎಸ್ಪೆಷಲಿ ಈ ಥರ ಗೈಡೆನ್ಸ್ ಬೇಕೇ ಬೇಕಿತ್ತು. ಯಾಕೆ ಅಂತಂದರೆ ಫಸ್ಟ್ ರೌಂಡು KA ಏನು ಮಾಡ್ತಾರೆ, KCETನ ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಫಸ್ಟ್ ರೌಂಡ್ ಅನ್ನೋ ಬದಲು ಫ್ರೀ ರೌಂಡ್ ಅಂತ ಕರಿಬೋದು. ಅದಾದ ನಂತರ ಏನು ಮಾಡ್ತಾರೆ, KCET ಆ್ಯಂಡ್ NEET ಕಂಬೈನ್ ಮಾಡ್ತಾರೆ. ಸೊ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ಬೋದು ಈ ವರ್ಷ ನಿಮಗೆ, ಯಾಕಂದರೆ ಫಸ್ಟ್ ಟೈಮ್ ಬರೋರಿಗೆ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಡೈಲಿ ನಮಗೇನು ಗೊತ್ತಾಗುತ್ತೆ, ನಿಮ್ಗೆಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ವರಿ ಮಾಡ್ಕೊಬೇಡಿ ಆಯಿತಾ. ಸರಿ, ಇಷ್ಟೇ ಸದ್ಯಕ್ಕೆ ಇರೋದು, ವರಿ ಮಾಡ್ಕೊಬೇಡಿ ಆಯಿತಾ. ಎಲ್ಲನೂ ಕೂಡ ಬಂದಾಗ ಹೇಳೋಣಂತೆ. ಈಗ ಅಪ್ಡೇಟ್ಸ್ಗಳು ಏನೂ ಇಲ್ಲ ನಿಮಗೆ. ಸಾರಿ, ಯಾಕಂದರೆ ನಾನು ಕೂಡ ಬ್ಯುಸಿ ಇದ್ದೆ, ಏನೂ ಕೂಡ ಮಾಡಲಿಕ್ಕಾಗಿದ್ದಿಲ್ಲ. ನಿಮಗೆ ಕ್ಯಾಟಗರಿ ಬಗ್ಗೆ, ಕೋರ್ಸಸ್ ಬಗ್ಗೆ ಡೀಟೇಲ್ಸ್ ಆಗಿ ಅಬ್ರಿವೇಷನ್ಸ್ ಅಂತ ಬರ್ತವೆ, ಅವನ ಬಗ್ಗೆ ಹೇಳೋಣಂತೆ. ಸೀಟ್ ಮೆಟ್ರಿಕ್ಸು, ಫೀ ಸ್ಟ್ರಕ್ಚರ್ ಬಗ್ಗೆ ಇನ್ನೊಂದು ಟೈಮ್ ಮಾಡೇ ಮಾಡ್ತೀನಿ, ವರಿ ಮಾಡ್ಕೊಬೇಡಿ. ಬಾಯ್.